ದೆಹಲಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಇರೋದ್ರ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಡಿಕೆ ಶಿವಕುಮಾರ್ ವಿರೋಧಿ ಬಣ ಕೂಡ ಫುಲ್ ಆಕ್ಟಿವ್ ಆಗಿ ಕೆಲಸಗಳನ್ನು ಮಾಡ್ತಾ ಇದೆ. ದೆಹಲಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಬಿಟ್ಟಿದ್ದಾರೆ, ತಮಗಾದವರ ಜೊತೆಗೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ವಿರೋಧಿ ಬಣ ಲಾಬಿಯನ್ನು ಶುರು ಇಟ್ಕೊಂಡಿದೆ. ಹೈಕಮಾಂಡ್ ಮತ್ತು ಪಕ್ಷ ನಿಷ್ಠ ದಾಳವನ್ನ ಈ ಬಾರಿ ಕೂಡ ಡಿಕೆ ಶಿವಕುಮಾರ್ ಉರುಳಿಸ್ತಾರೆ. ತಮ್ಮದೇ ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ವಿರೋಧಿ ಬಣ ಲಾಬಿಯನ್ನು ಮಾಡ್ತಾ ಇದೆ. ಹೈಕಮಾಂಡ್ ಮೂಲಕ ಕೆಪಿಸಿಸಿ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನಿಸಿಯೇ ಬಿಡ್ತಾರಾ ಅನ್ನೋದು ಕೂಡ ಕುತೂಹಲ. ಇಲ್ಲಿ ತನಕ ನೀವು ಡಿಕೆ ಶಿವಕುಮಾರ್ ಅವರು ಇಲ್ಲಿ ತನಕ ನಡೆದುಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದಾಗ ಹಿ ಈಸ್ ವೆರಿ ಪವರ್ಫುಲ್ ಅನ್ನೋ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಬಟ್ ಅದು ಹಾಗೆ ಕಂಟಿನ್ಯೂ ಆಗುತ್ತಾ ಅಂತ, ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಬೇಕು ಇಂತಿಂಥ ರೀಸನ್ಗೆ ಅಂತ ರೀಸನ್ಗಳನ್ನು ಕೂಡ ಬದಲಾವಣೆ ಬಯಸ್ತಾ ಇರೋರು ಕೊಟ್ಟಿದ್ದಾರೆ. ಆಮೇಲೆ ಹೈಕಮಾಂಡ್ ಮೇಲೆ ವಿಪರೀತವಾದಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಸಮುದಾಯಗಳನ್ನು ಮುಖಾಂತರ ಹಾಕ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಪವರ್ಫುಲ್ ಆಗಿದ್ರು ಆ ಪೊಸಿಷನ್ಗೆ ಈಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಹೈಕಮಾಂಡ್ ನೆಟ್ವರ್ಕಿಂಗ್ ವಿಚಾರದಲ್ಲಿ ಹೈಕಮಾಂಡ್ ಜೊತೆಗೆ ನಿಕಟ ಸಂಪರ್ಕ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಕೈ ಹಿಡಿತಾ ಇದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್. ಇವತ್ತು ಬೆಳಗ್ಗಿನ ಜಾವ ದಿಢೀರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಚಿವರು. ಹೈಕಮಾಂಡ್ ತುರ್ತು ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾಲ್ಕಿಯಿಂದ ಹೈದರಾಬಾದ್ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂಥದ್ದು. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರೇನೇ ಕೆಪಿಸಿಸಿ ಅಧ್ಯಕ್ಷರಾಗ್ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಇರುತ್ತೆ. ಈ ಒಂದು ಕಡೆ ಡಿಸಿಎಂ ಮತ್ತು ಸಿಎಂ ಹೋಗಿದ್ದಾರೆ ವರಿಷ್ಠರನ್ನು ಭೇಟಿ ಆಗೋದಕ್ಕೆ. ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸದ್ಯಕ್ಕಂತೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿಡೋ ಹಂಗೆ ಕಾಣಿಸ್ತಾ ಇಲ್ಲ. ಇದರ ನಡುವೆ ಅರಣ್ಯ ಸಚಿವರ ಈ ಭೇಟಿ ಕುತೂಹಲ ಕಾರಣವಾಗ್ತಾ ಇದೆ. ಈಶ್ವರ್ ಖಂಡ್ರೆ ಅವರು ವೀರಶೈವ ಸಮುದಾಯಕ್ಕೆ ಸೇರಿದವರು. ಈಗಾಗಲೇ ಬಿಜೆಪಿಯಿಂದ ಕೂಡ ವೀರಶೈವ ಸಮುದಾಯಕ್ಕೆ ಸೇರಿದಂತಹ ವಿಜೇಂದ್ರ ಅವರು ಇದ್ದಾರೆ. ನಾವು ಕೂಡ ಇಲ್ಲಿ ಪಂಚಮಸಾಲಿ ಲಿಂಗಾಯತ ಎಲ್ಲ ಓಟ್ಗಳನ್ನು ಪಡಿಬೇಕು ಅಂದರೆ ಪ್ರಬಲ ಸಮುದಾಯದ ಲೀಡರನ್ನು ನೇಮಕ ಮಾಡಬೇಕು ಅನ್ನೋದು ಒಂದು ಸೂತ್ರದ ಭಾಗ ಆಗಿತ್ತು. ಅದರ ಭಾಗನ ಇದು ಗೊತ್ತಿಲ್ಲ, ನೋಡಬೇಕು.